ಲ್ಯಾಂಡ್ ಅನ್ನೋ ಬದಲು ಕೊಡಲಿ ರಾಚೆ ಅಂತ ಇಟ್ಟಿದ್ರೆ ನಿಜವಾಗ್ಲೂ ಸಿನಿಮಾ ಇನ್ನೂ ಸೂಪರ್ ಆಗಿರೋದು. ಮಾಸ್ತಿ ಅವರ ಡೈಲಾಗು, ನಮಗೆ ಸಂಧಾನ ಬೇಡ ಸಂವಿಧಾನ ಬೇಕು. ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಸರ್ ನೆಕ್ಸ್ಟ್ ಲೆವೆಲ್. ಫೈಟಿಂಗ್ ಸೀಕ್ವೆನ್ಸ್ ಹೆಂಗಿದಾವಂತಂದರೆ ನಿಜವಾಗ್ಲೂ ಸೂಪರ್ ಅಂದರೆ ಸೂಪರ್. ದುನಿಯಾ ವಿಜಯ್ ಸರ್ ಹಿಂದಿನ 2 ಸಿನಿಮಾಗಿಂತಲೂ ಈ ಸಿನಿಮಾದಲ್ಲಿ ಅವರ ಆ್ಯಕ್ಷನ್ ಸೀಕ್ವೆನ್ಸ್ ಸೂಪರ್ ಆಗಿದೆ. ಸಿನಿಮಾ ಮಾತ್ರ ಜಡೇಶ್ ಸರ್ಗೆ ಹ್ಯಾಟ್ಸಪ್ ಹೇಳಲೇಬೇಕು. ಈ ಥರ ಕತೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಗುಂಡಿಗೆ ಗಟ್ಟಿಯಾಗಿರಲೇಬೇಕು. ಸುಮಾರು ವಿಷಯಗಳಿದೆ ಈ ಸಿನಿಮಾದಲ್ಲಿ ಮಾತಾಡೋಕ್ಕೆ. ಹಿಂದೆ ನಮ್ಮ ಶೋಷಿತ ವರ್ಗನ ನಮ್ಮ ಸಮಾಜ ಯಾವ ಥರ ಎಲ್ಲ ನಡೆಸ್ಕೋತು, ಸೊ ಅದೆಲ್ಲ ನಾವು ಕೇಳಿರ್ತೀವಿ, ಬಟ್ ಅದನ್ನು ನೋಡಿರಲ್ಲ. ಸೊ ಅದಕ್ಕಾಗಿಯೇ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ತಂದಿದ್ದು. ಸಂವಿಧಾನ ಎಲ್ರಿಗೂ ಒಂದೇ ಆಗಿರಬೇಕು ಅನ್ನೋದೇ ಅವರ ಆಶಯ ಆಗಿತ್ತು. ಸೊ ಈ ಸಿನಿಮಾ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾಕೆ ಹಿಂದಿನ ಪದ್ಧತಿಗಳೆಲ್ಲ ಆ ಥರ ಇತ್ತು, ಇವಾಗೆಲ್ಲ ಚೇಂಜ್ ಆಗಿದೆ. ಸಂವಿಧಾನಕ್ಕೆ ಯಾಕೆ ನಾವು ಜಾಸ್ತಿ ಒತ್ತು ಕೊಡಬೇಕು, ಮೇಲು ಜಾತಿ ಕೀಳು ಜಾತಿ, ಇನ್ನೂ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಹೋಗಿದೆ ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ ನಿಜವಾಗ್ಲೂ ತಪ್ಪು. ಇನ್ನೂ ಸುಮಾರು ಹಳ್ಳಿಗಳಲ್ಲಿ ಈ ಜಾತಿ ವ್ಯವಸ್ಥೆ ಇದ್ದೇ ಇದೆ. ಹಿಂದೆ ಧಣಿಗಳು ಆಳ್ತಾಯಿದ್ರು, ಈಗ ರಾಜಕಾರಣಿಗಳು. ಅದನ್ನು ನಾವು ಸಿನಿಮಾ ಮುಖಾಂತರ ಯಾವ ರೀತಿ ಹೇಳ್ಬೋದು ಅಂತ ನಮ್ಮ ಜಡೇಶ್ ಹಂಪಿ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ಹಾಯ್ ಹಲೋ, ವೆಲ್ಕಮ್ ಟು ಸಿದ್ದು ಟಾಕ್ಸ್ ಯೂಟ್ಯೂಬ್ ಚಾನಲ್. ಲ್ಯಾಂಡ್ ಲಾರ್ಡ್, ಯಾರೆಲ್ಲ ಈ ಸಿನಿಮಾನ ಕಾಟೇರ ಕಂಪೇರ್ ಮಾಡ್ತಿದ್ರಲ್ಲ, ದಯವಿಟ್ಟು ನಿಲ್ಲಿಸಿ. ಕಾಟೇರನ ಬೇರೆ ಲೆವೆಲ್ಲು, ಲ್ಯಾಂಡ್ ಲಾರ್ಡೇ ಬೇರೆ ಲೆವೆಲು. ಸಿನಿಮಾದಲ್ಲಿ ನಿಮಗೆ ಅಲ್ಲಲ್ಲಿ ಕಾಟೇರ ಥರ ಫೀಲ್ ಅನ್ನಿಸ್ಬೋದು, ಬಟ್ ಕಾಟೇರ ನೆಕ್ಸ್ಟ್ ಲೆವೆಲ್ ಆದರೆ ಲ್ಯಾಂಡ್ ಲಾರ್ಡ್ ಕೂಡ ಅದೇ ಥರನೇ ಒಂದು ಸಿನಿಮಾ. ಯಾಕಪ್ಪ ಅಂತಂದರೆ ಜಸ್ಟ್ 3 days ಆಯಿತು ಸಿನಿಮಾ ರಿಲೀಸ್ ಆಗಿ. ಸೊ ಸುಮಾರು ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ನಾನು ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀನಿ, ಸಿನಿಮಾ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಕೂಡ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಸೊ ಹಾಗಾಗಿ ಇವತ್ತು ನಾನು ಸಿನಿಮಾ ನೋಡ್ಕೊಂಬಂದೆ. ಈಗ ರಾತ್ರಿ 11:30 ಆಗಿದೆ, ಇವಾಗ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಜಡೇಶ್ ಸರ್ ಅವರ 2ನೇ ನಿರ್ದೇಶನ ಸಿನಿಮಾ ಇದು. ಮೊದಲನೇದು ಗುರು ಶಿಷ್ಯರು ಮಾಡಿದರು. ಸೊ ಇದು ಬಂದುಬಿಟ್ಟು ಅವರ 2ನೇ ಡೈರೆಕ್ಷನ್ ಸಿನಿಮಾ. ಲ್ಯಾಂಡ್ ಲಾರ್ಡ್ ಅಂತ ಇಡೋ ಬದಲು ನನಗೆ ಪರ್ಸ್ನಲ್ಲಾಗಿ ಅನಿಸಿದ್ದು ಕೊಡಲಿ ರಾಚಯ್ಯ ಅಂತ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆ ಕೊಡಲಿ ರಾಚಯ್ಯ ಅಂತ ನನಗೆ ಪರ್ಸ್ನಲಿ ಇಷ್ಟ ಆಯಿತಪ್ಪ ಅಂತಂದರೆ, ಇಡೀ ಸಿನಿಮಾದ ಪೂರ್ತಿ ನನಗೆ ಕೊಡಲಿ ರಾಚಯ್ಯನ ಎದ್ದು ಕಾಣ್ತಾ ಇರ್ತಾನೆ. ಯಾಕಂದರೆ ಜಡೇಶ್ ಸರ್ ಹೇಳಿದಿರೋ ಕಥೆ ಇದೆಯಲ್ಲ, ಅದು ಪೂರ್ತಿ ರಾಚಯ್ಯನ ಮೇಲೆ ನಿಂತಿದೆ. ಇಲ್ಲಿ ನಾಯಕ ನಟ ನಮ್ಮ ದುನಿಯಾ ವಿಜಯ್ ಸರ್ ಹೀರೋ ಆದರೆ, ರಾಜ್ ಬಿ ಶೆಟ್ಟಿ ಸರ್ ವಿಲನ್. ರಾಜ್ ಬಿ ಶೆಟ್ಟಿ ಸರ್ ಅಂತರೂ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟ್ ಮಾಡಿದ್ದಾರೆ. ಸಿನಿಮಾದಿಂದ ಸಿನಿಮಾಗೆ ಅವ್ರದ್ದು ಏನು ಗ್ರಾಫ್ ಇದೆಯಲ್ಲ, ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಈಗ ಲ್ಯಾಂಡ್ ಲಾರ್ಡ್ವರೆಗೂ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಅವರು ಆ್ಯಕ್ಟಿಂಗ್ ನೋಡ್ತಾ ಇದ್ದರೆ ಏನಪ್ಪ ಇದು ವಿಲನ್ ರೋಲಾಗಿ ಈ ಥರ ಅಬ್ಬರಿಸಿದಾರಲ್ಲ ಅಂತ ನನಗನ್ನಿಸುತ್ತೆ. ಹೀರೋ ದುನಿಯಾ ವಿಜಯ್ ಸರ್ ಕ್ಯಾರೆಕ್ಟ್ರಿಗೆ ಎಷ್ಟು ಪೊಟೆನ್ಷಿಯಲ್ ಇದೆಯೋ, ಅದೇ ಥರ ರಾಜ್ ಬಿ ಶೆಟ್ಟಿ ಸರ್ ಕ್ಯಾರೆಕ್ಟ್ರಿಗೂ ಅಷ್ಟೇ ಸೂಕ್ತವಾಗಿದೆ. ಅದಾದಮೇಲೆ ರಚಿತಾರಾಮ್ ಮೇಡಮ್ ಕ್ಯಾರೆಕ್ಟರ್ ಕೂಡ ಅಷ್ಟೇ, ಅವರೇ ಚಾಲೆಂಜ್ ತೊಗೊಂಡು ರೋಲ್ ಮಾಡಿರೋ ಆಗಿದೆ. ಯಾಕಂದರೆ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ಅದು ಒಂದು ಮಾಸ್ ಸಿನಿಮಾದಲ್ಲಿ ಈ ಥರ ಮಾಡಿರೋದು ಫಸ್ಟ್ ಟೈಮು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಡೇಶ್ ಸರು ಬೇರೆ ರೀತಿ ರಚಿತಾರಾಮ್ ಮೇಡಮ್ನ ಇದರಲ್ಲಿ ತೋರಿಸಿದ್ದಾರೆ. ಆ ಪಾತ್ರಕ್ಕೆ ಅವರು ನಿಜವಾಗ್ಲೂ 100ಕ್ಕೆ 100 ಜಸ್ಟಿಫೈ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ರಚಿತಾರಾಮ್ ಮೇಡಮ್. ಅದಾದಮೇಲೆ ದುನಿಯಾ ವಿಜಯ್ ಸರ್ ಮಗಳು ರಿತನ್ಯಾ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಅನಿಸಲ್ಲ. ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡ್ಬಂದು ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ಒಂದು ತಾಯಿ ಕ್ಯಾರೆಕ್ಟರ್ ಕಾಣುತ್ತೆ, ಅದೇ ನಮ್ಮ ಉಮಾಶ್ರೀ ಮೇಡಮ್. ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡ್ಬೇಕಾ, ಅವರೊಂದು ಆ್ಯಕ್ಟಿಂಗ್ ಯೂನಿವರ್ಸಿಟಿನೇ ಅಂತ ಹೇಳ್ಬೋದು. ಅಷ್ಟು ಆ್ಯಕ್ಟಿಂಗ್, ಯಾವುದೇ ಆ್ಯಕ್ಟಿಂಗ್ ಕೊಡ್ರಿ. ನನಗೆ ಹಿಂದೆ ದುನಿಯಾ ವಿಜಯ್ ಸರು ಮತ್ತು ಉಮಾಶ್ರೀ ಮೇಡಮು ಮಾಡಿದ್ದು ಭೀಮಾ ತೀರದಲ್ಲಿ ಹಂತಕರು ಇದೆಯಲ್ಲ, ಆ ಸಿನಿಮಾ ತಟ್ಟಂತ ನೆನಪು. ಯಾಕಂದರೆ ಅದರಲ್ಲಿ ಅವರಿಬ್ಬರು ಕಾಂಬಿನೇಷನಲ್ಲಿ ಹಂಗಿತ್ತು ಸಿನಿಮಾ. ಸಿನಿಮಾದಲ್ಲಿ ಒಂದು ದೊಡ್ಡ ತಾರಾ ಬಳಗನೇ ಇದೆ. ಲೆಜೆಂಡರಿ ಬಿ ಸುರೇಶ್ ಸರ್ ಇದ್ದಾರೆ, ಲೋಹಿತ್ ಅಶ್ವಥ್ ಸರ್ ಇದ್ದಾರೆ, ನಮ್ಮ ಅಚ್ಯುತ್ ಸರ್ ಇದ್ದಾರೆ, ಜಹಾಂಗೀರ್ ಸರ್ ಇದ್ದಾರೆ. ಅದಾದಮೇಲೆ ನಮ್ಮ ರಾಕೇಶ್ ಅಡಿಗ ಸರ್ಗೆ ಒಂದು ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇಡೀ ಸಿನಿಮಾ ಪೂರ್ತಿ ಸ್ಟಾರ್ಟಿಂದ ಹಿಡಿದು ಎಂಡ್ವರೆಗೂ ತುಂಬ ಒಳ್ಳೆ ಪೊಟೆನ್ಷಿಯಲ್ ಕ್ಯಾರೆಕ್ಟರ್ ಇದೆ ಅವ್ರಿಗೂ ಕೂಡ. ಸೊ ಅದಾದಮೇಲೆ ದೊಡ್ಡ ತಾರಾ ಬಳಗಣೆ ಇದೆ. ಸೊ ಅವರೆಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ಗೆ ತುಂಬ ಜಸ್ಟಿಫೈ ಮಾಡಿದ್ದಾರೆ. ಡೈಲಾಗ್ ರೈಟರ್ಸ್ ಬಂದರೆ ಮಾಸ್ತಿ ಅವರು ಅಂತರೂ ನೆಕ್ಸ್ಟ್ ಲೆವೆಲ್. ಕಾಟೇರದಲ್ಲಿ ಯಾವ ಥರ ಡೈಲಾಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ರಲ್ವ, ಅದೇ ಥರ ಇಲ್ಲೂ ಕೂಡ. ನನ್ನ ಪರ್ಸ್ನಲಿ 2 ಡೈಲಾಗ್ ತುಂಬ ಇಷ್ಟ ಆಯಿತು.
ನಮ್ಮ ದುನಿಯಾ ವಿಜಯ್ ಸರ್ ಹೇಳ್ತಾರೆ, ನಮಗೆ ಸಂಧಾನ ಬೇಡ ಸಂವಿಧಾನ ಬೇಕು ಅನ್ನೋದು. ಅಲ್ಲಿ ನಮ್ಮ ಅಂಬೇಡ್ಕರ್ ಅವರ ಆಶಯ ಮತ್ತು ಆದರ್ಶ ಏನು ಅಂತ ಎತ್ತಿಡಿತೆ. ಅದಾದಮೇಲೆ ನೀರಿಗೆ ಶತ್ರು ಪಾಚಿ ಆ ಡೈಲಾಗು ಅಷ್ಟೇ. ಆ ಸಿನಿಮಾದಲ್ಲಿ ಒಂದು ಒಳ್ಳೆ ಇಂಪಾರ್ಟೆಂಟ್ ಟೈಮಲ್ಲಿ ಬರುತ್ತೆ. ಅದು ಏನಂತ ನೀವು ನೋಡಿ ಗೊತ್ತಾಗುತ್ತೆ. ಸೊ ಡೈಲಾಗು ಅಷ್ಟೇ, ಈ ಮಾಸ್ತಿ ಸರು ಕಾಟೇರ ಸಿನಿಮಾದಲ್ಲಿ ಯಾವ ಥರ ಡೈಲಾಗ್ಸ್ ಬರೆದು ಸಿನಿಮಾನ ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಿ ಮಾಡಿದ್ರಲ್ಲ, ಅದೇ ಥರ ಲ್ಯಾಂಡ್ ಲಾರ್ಡಲ್ಲೂ ಕೂಡ ಅವ್ರದ್ದು ತುಂಬ ಸಖತ್ತಾಗಿ ಬಂದಿದೆ. ಅಲ್ಲಲ್ಲಿ ಇನ್ನೂ ಸುಮಾರು ಡೈಲಾಗ್ಸ್ ಇದ್ದಾವೆ. ಸೊ ಬಟ್ ಅದನ್ನೆಲ್ಲ ಇಲ್ಲೇ ಹೇಳಲ್ಲ, ನೀವು ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ತೀರಿ. ಅದಾದಮೇಲೆ ಮ್ಯೂಸಿಕ್ ಬಗ್ಗೆ ಅಜನೀಶ್ ಲೋಕನಾಥ್ ಸರ್ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಕೊಡ್ತಾಯಿದ್ದಾರೆ ಸಿನಿಮಾದಿಂದ ಸಿನಿಮಾಕ್ಕೆ. ಅವರು ಎಲ್ಲ ಸಿನಿಮಾಗೂ ಅವರೇ ಕೊಡ್ತಾಯಿದ್ದಾರೆ. ಇತ್ತೀಚೆಗೆ ಅಂತೂ ಕಾಂತಾರಕ್ಕೂ ಕೂಡ ಅವರೇ ಕೊಟ್ಟರು, ಮೊನ್ನೆ ಬಂದು ಮಾರ್ಕ್ ಕೊಟ್ಟರು, ಇವಾಗ ಬಂದಿರೋ ಲ್ಯಾಂಡ್ ಲಾರ್ಡ್ ಕೂಡ ನೀವೇ ಇದ್ದೀರಾ ಸರ್. ನಿಜವಾಗ್ಲೂ ಸೂಪರಾಗಿದೆ ಮ್ಯೂಸಿಕ್ಕು. ಅದಾದಮೇಲೆ ಫೈಟಿಂಗ್ ವಿಚಾರಕ್ಕೆ ಬಂದರೆ ದುನಿಯಾ ವಿಜಯ್ ಸರ್ ಹಿಂದಿನ 2 ಸಿನಿಮಾ ಅಂದರೆ ಅವರೇ ಡೈರೆಕ್ಟ್ ಮಾಡಿದರು, ಅವರೇ ಆ್ಯಕ್ಟ್ ಮಾಡಿದರು, ಭೀಮಾ ಸಲಗ. ಅವು ಎರಡಕ್ಕಿಂತನೂ ಈ ಸಿನಿಮಾದಲ್ಲಿ ಫೈಟಿಂಗ್ ಬೇಕು ಅಂತ ತೋರಿಸಿಲ್ಲ. ಆ ಸನ್ನಿವೇಶಕ್ಕೆ ತಕ್ಕಂಗೆ ಯಾವ ಥರ ಬೇಕು ಅದನ್ನು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸ್ಟಂಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ನನಗೆ ಹಳೆಯ ದುನಿಯಾ ವಿಜಯ್ ಸರ್ ಸ್ಟಂಟ್ಸ್ ಎಲ್ಲ ಮಾಡ್ತಾಯಿದ್ರಲ್ಲ, ಎಸ್ಪೆಷಲಿ ಚಂಡ ಸಿನಿಮಾದಲ್ಲಿ ತುಂಬ ಇತ್ತು ಅವ್ರದ್ದು ಆ್ಯಕ್ಷನ್ ಸೀನು. ಸೊ ಅದಾದಮೇಲೆ ನನಗೆ ಇದೇ ಸಿನಿಮಾದಲ್ಲಿ ಅವರ ಫೈಟಿಂಗ್ ಎಲ್ಲ ತುಂಬ ನಿಜವಾಗ್ಲೂ ಆ ಫೈಟಿಂಗ್ ಬಂದಾಗಂತೂ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ಫೈಟಿಂಗ್ಸ್ ಅಂತೂ. ಇಷ್ಟೆಲ್ಲ ಒಟ್ಟಾಗಿ ಸಿನಿಮಾದಲ್ಲಿ ಎಲ್ಲವೂ ಚೆನ್ನಾಗಿದೆ. ಆದರೆ ಕತೆ ವಿಚಾರಕ್ಕೆ ಬಂದಾಗ ಎಲ್ಲೋ ನಮ್ಮ ಜಡೇಶ್ ಸರ್ ಕೊನೆ ಸ್ವಲ್ಪ ಇನ್ನೊಂದು ಚೂರು ಫೈನ್ ಟ್ಯೂನ್ ಏನಾದರೂ ಮಾಡಿದರೆ ನಿಜವಾಗ್ಲೂ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು. ಸಿನಿಮಾದಲ್ಲಿ ಚರ್ಚೆ ಮಾಡೋಕ್ಕೆ ಸುಮಾರು ಇದ್ದಾವೆ ಕಾರಣಗಳು, ಬಟ್ ಅದು ಯಾವುದನ್ನು ನಾವು ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ನಾವು ಒಂದು 3-4 ನಿಮಿಷ ರಿವ್ಯೂ ಮಾಡೋದು ತುಂಬ ಈಸಿ. ಬಟ್ ಒಬ್ಬ ನಿರ್ದೇಶಕ ಇದ್ದವರು ಎಷ್ಟೋ ತಿಂಗಳ ಕಾಲ ಕತೆ ಬಗ್ಗೆ ಸ್ಟಡಿ ಮಾಡಿ ಪ್ರೊಡ್ಯೂಸರ್ ಅದಕ್ಕೆ ದುಡ್ಡು ಹಾಕಿ ನಾವು ಹೊರಗಡೆ ಬಂದು ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಸುಮ್ಮನೆ ಹೇಳಿಬಿಟ್ಟಾಗ ನೋಡೋ ಆಡಿಯನ್ಸ್ಗೂ ಅದು ಕುತೂಹಲ ಇರಲ್ಲ. ಸೊ ಹೀಗಾಗಿ ನೀವು ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಲ್ಲೂ ನಿಮಗೆ ಬೋರ್ ಆಗೋಲ್ಲ, ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಅದಾದಮೇಲೆ ಜಡೇಶ್ ಸರ್ ಇನ್ನೊಂದು ಸ್ವಲ್ಪ ಕತೆಗೆ ಎಲ್ಲೋ ಒತ್ತು ಕೊಟ್ಟಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಸ್ನಲ್ ಫೀಲ್ ಆಯಿತು. ಸೊ ನಿಮ್ಗೇನು ಅನಿಸುತ್ತೆ? ಸಿನಿಮಾ ನೋಡಿದವರು ಕಮೆಂಟ್ಸ್ ಮಾಡಿ, ನೋಡದೇ ಇರೋರು ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ಸಿನಿಮಾನ ಕುಟುಂಬ ಸಮೇತ ನೋಡಿ. ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ.